ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಪ್ಯಾಂಗ್ ಅರ್ತಿತ್ಗೆ ಸಕ್ಕ ಟೆನ್ಷನ್ ಮಾಡಿ ಕಳಿಸಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಏನೋ ಮಾತಾಡಿ ಸಾಧಿಸಿರೋ ರೀತಿಲಿ ಫೀಲ್ ಮಾಡಿ ಅಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಸ್ವಲ್ಪ ಟೈಮ್ ನಂತರ ಏನೋ ಬರೋ ಸೌಂಡ್ ಕೇಳ್ತಾ ಇದೆ. ಏನು ಅಂತ ನೋಡಿದ್ರೆ ಅರ್ತಿತ್ ಟ್ಯಾಕ್ಟರ್ನ ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಸುತ್ತ ಇರೋರೆಲ್ಲ ಪ್ಯಾಂಗ್ ಓಡು ಓಡು ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ಪಾಪಿಗಳ ಬಂದು ಕಾಪಾಡ್ರು ಅಂತ ಪ್ಯಾಂಗ್ ಓಡ್ತಾ ಇದ್ದಾಳೆ. ಯಾಕೆಂದರೆ ಅರ್ತಿತ್ ಓಡಿಸ್ಕೊಂಡು ಬರೋದು ನೋಡಿದ್ರೆ ಹತ್ತಿಸ್ದೇ ಬಿಡೋಲ್ಲ, ಆ ಥರನೇ ಬರ್ತಾ ಇದ್ದಾನೆ. ಇವನು ಗಾಡಿ ಓಡಿಸೋ ಸ್ಪೀಡ್ ನೋಡಿದ್ರೇ ಪ್ಯಾಂಗ್ಗೆ ಭಯ ಆಗ್ತಾಯಿದೆ. ಇವಳು ಎಷ್ಟು ಅಂತ ಓಡೋಕ್ಕಾಗತ್ತೆ. ಒಂದು ಇದರಲ್ಲಿ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದೋಗ್ತಾಳೆ. ಆವಾಗಾದರೂ ಸ್ಟಾಪ್ ಮಾಡ್ತಾನೆ ಅಂತ ನೋಡಿದ್ರೆ ಫುಲ್ಲು ಕ್ಲೋಸಾಗಿ ಬಂದು ಗಾಡಿನ ಸೈಡಲ್ಲಿ ತೊಗೊಂಡು ಸ್ಟಾಪ್ ಮಾಡ್ತಾನೆ. ಸ್ವಲ್ಪ ಟೈಮಲ್ಲೇ ಪ್ಯಾಂಗ್ಗೆ ಜೀವದ ಭಯ ತೋರಿಸ್ಬಿಡ್ತಾನೆ. ಪ್ಯಾಂಗ್ ಒಳ್ಳೆ ಹುಡುಗಿರಂಗಿರೋಣ ಅಂತ ಇದ್ದಾಳೆ, ಆದರೆ ಇವಳಿಂದ ಆಗ್ತಾ ಇಲ್ಲ. ಬದಲಿಗೆ ಇವಳು ಕೋಪದಲ್ಲಿ ಏನು ಮಾಡ್ತಾಳೆ ಅಂದರೆ ಅರ್ತಿತ್ ಕಾರ್ ಟೈರ್ನ ಪಂಚರ್ ಮಾಡಿಬಿಡ್ತಾಳೆ. ಇವನು ಆವಾಗಲೇ ಎಲ್ಲಿಗೋ ಹೊರಟಿ ತುಂಬ ಫಾಸ್ಟಾಗಿ ಹೊರಡ್ತಾ ಇದ್ದಾನೆ. ಹೋಗಿ ಕಾರ್ ತೆಗೋಣ ಅಂತ ನೋಡಿದ್ರೆ ಪಂಚರ್ ಆಗಿದೆ. ಏನಿದು ನೆನ್ನೆ ನೈಟ್ ನೋಡಿದಾಗ ಚೆನ್ನಾಗೇ ಇತ್ತು ಅಂತ ಥಿಂಕ್ ಮಾಡುವಾಗ ಇವಾಗ ಪ್ಯಾಂಗೆ ಮಾಡಿದ್ದಾಳೆ ಅಂತ ಅರ್ಥ ಆಗುತ್ತೆ. ಹಾಗೆ ಕೋಪದಲ್ಲಿ ಬರ್ತಾ ಇದ್ದಾನೆ. ಆವಾಗಲೇ ಇವಳು ಮೇಡ್ ಹತ್ರ ಹೇಳ್ತಾ ಇದ್ದಾಳೆ, ಏನಕ್ಕೆ ರಿವೆಂಜ್ ತೆಗೆದೆ ಸುಮ್ಮನೆ ನೀನು, ಅವರು ಅಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಇದು ಬೇರೆ ಗೊತ್ತಾದರೆ ಅಷ್ಟೇ ಇದೆಲ್ಲ ಬೇಕಾ ಅಂತಿರುವಾಗ, ಹೇ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ, ನಾವು ತುಂಬ ಸೈಲೆಂಟಾಗಿದ್ವಿ ಅಂದರೆ ಡೈಲಿ ಹೀಗೆ ಮಾಡ್ತಾನೆ ಇರ್ತಾರೆ, ಸೊ ಇದಕ್ಕೆಲ್ಲ ಜಾಗ ಕೊಡಬಾರ್ದು ಅಂತಿರುವಾಗಲೇ ನಿನಗೆ ಜಾಗ ಕೊಟ್ಟಿರೋದು ಫಸ್ಟು ತಪ್ಪು ಅಂತ ಅಲ್ಲಿಂದ ಬಂದು ಇವಳನ್ನ ಥರ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಬಿಡಿ ಬಿಡಿ ಅಂತ ಕೂಗ್ತಾ ಇದ್ದಾಳೆ. ಅವನ ಕೈನ ಕಡ್ದು ಓಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಕಡಿಬೇಡ, ನೀನು ವಿಷ ಹೇರಿ ಸತ್ತೋಗ್ತೀನಿ ಅಂತ ಇವನು ಹೇಳ್ತಾ ಇದ್ದಾನೆ. ಹಾಗೆ ಎತ್ಕೊಂಡು ಹೋಗಿ ಅವಳನ್ನ ಕಾರ್ ಒಳಗಡೆ ಬಿಟ್ಟು ಲಾಕ್ ಮಾಡ್ತಾನೆ. ಇವಳು ಕಿಟಕಿಯಿಂದೆಲ್ಲ ಇಳಿಯೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆದರೆ ಅರ್ತಿತ್ ಇವಳನ್ನ ಎಳೆದು ಸೀಟ್ ಬೆಲ್ಟ್ ಹಾಕಿ, ಬಾಯಿ ಮುಚ್ಚು, ಏನಕ್ಕೆ ಕೂಗ್ತಾ ಇದೆಯಾ, ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಪ್ಯಾಂಗ್ ಹೆಂಗೆ ಭಯ ಆಗ್ತಾ ಇದೆ ಅಂತ ಒಪ್ಕೊತಾಳೆ. ಅವಳು ಹಾಗೆ ಏನು ಭಯ ಆಗ್ತಿಲ್ಲ ಅನ್ನೋ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಓ ಭಯ ಇಲ್ವಾ ಅಂತ ಕಾರ್ನ ಸ್ಪೀಡಾಗಿ ಓಡಿಸ್ತಾ ಇದ್ದಾನೆ. ಇವಳಿಂದನೂ ಆಗ್ತಾಯಿಲ್ಲ, ಆದರೂ ಭಯನ ತೋರಿಸ್ಕೋಬಾರ್ದು ಅಂತ ತುಂಬ ಟ್ರೈ ಮಾಡ್ತಾಳೆ. ಇವನು ಹೋಗೋ ಸ್ಪೀಡ್ಗೆ ಇವಳಿಂದ ಆಗ್ತಾಯಿಲ್ಲ. ಭಯದಲ್ಲಿ ಸಖತ್ ಕೂಗ್ತಾ ಇದ್ದಾಳೆ. ಆದರೂ ಪ್ಲೀಸ್ ಬೇಡ ಅಂತೆಲ್ಲ ಹೇಳ್ತಾ ಇಲ್ಲ. ಯಾಕೆಂದರೆ ಇವಳು ಕೋಪದಲ್ಲಿ ತಾನೇ ಇದ್ದಾಳೆ. ಇವನು ಓಡಿಸೋದು ಆಕ್ಸಿಡೆಂಟಾಗಿ ಸಾಯ್ತೀನೋ ಇಲ್ವೋ, ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತೀನಿ ಅಂತ ಟೈಟಾಗಿ ಇಟ್ಕೊಂಡಿರುವಾಗ ಸಡನ್ನಾಗಿ ಇವಳಿಂದ ಉಸಿರಾಡೋಕ್ಕಾಗ್ತಾಯಿಲ್ಲ, ವಾಮಿಟ್ ಬರೋ ಹಾಗೆ ಆಗ್ತಿದೆ. ಇವಳು ಮಾಡೋದು ನೋಡಿ ಅರ್ತಿತ್ಗೆ ಭಯ ಪಡ್ತಾನೆ. ಹಾಗೆ ಇಳಿದು ಪ್ಯಾಂಗ್ ಏನಾಯಿತು ಅಂತ ಹೇಳಿ ಕಾರಿಂದ ಇಳಿಸ್ತಾನೆ. ಪ್ಯಾಂಗ್ ಇಳ್ತಿದೆ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫಸ್ಟ್ ಸ್ವಲ್ಪ ಟೈಮು ಅರ್ತಿತ್ ಹೆದರುತ್ತಾನೆ. ಇವಳು ಸ್ವಲ್ಪ ನಾರ್ಮಲ್ ಆದಮೇಲೆ ಸರಿ ಓಕೆ ನಾರ್ಮಲ್ ಆದ್ಲು ಅಂತ, ನಿನಗಿದೆಲ್ಲ ಸಾಕಾಗೋದ್ಲೆ, ಇನ್ನೂ ಮುಗ್ದಿಲ್ಲ, ಇನ್ನೊಂದು ಜಾಗ ಇದೆ ಅಂತಿರುವಾಗ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಇವನು ನಿನ್ನ ಬಾಡಿನ ಹೂತಾಕ್ಬೇಕಲ್ವಾ ಅಲ್ಲಿಗೆ. ಇವಳು ಒಂದು ಸೆಕೆಂಡ್ ಜರ್ಕಾಗಿ ಏನು ಹೇಳ್ತಾ ಇದ್ದೀರಾ ಅಂತ ಕೇಳುವಾಗ ಆಮೇಲೆ ಹುಷಾರಾಗಿ, ನಾನು ಸಾಯಿಸಿ ನೀವು ಜೈಲಿಗೆ ಹೋಗಿ ಮುದ್ದೆ ಮುರಿಬೇಕು ಅದು ಗೊತ್ತು ತಾನೆ ಅನ್ನುವಾಗ, ಇಷ್ಟು ಕಾನೂನು ಬಗ್ಗೆ ಗೊತ್ತಿರೋಳು 6 ವರ್ಷದಿಂದ ಏನು ಮಾಡ್ತಾ ಇದ್ದೆ ನೀನು, ಆವಾಗ ಜೈಲಲ್ಲಿ ತಾನೇ ಇರಬೇಕು ನನ್ನ ಅರೆಸ್ಟ್ ಮಾಡಿದ್ದಕ್ಕೆ ಅಂತ ಹೇಳ್ತಾ ಇದ್ದಾನೆ. ಆ ವಿಷಯದ ಬಗ್ಗೆ ಮಾತಾಡುವಾಗ ಪ್ಯಾಂಗೆ ಸ್ವಲ್ಪ ಅವಮಾನ ಆಗುತ್ತೆ. ಅದೇನಕ್ಕೆ ಹೇಳ್ತಾ ಇದ್ದೀರಾ, ನಾನು ಚಿಕ್ಕ ಹುಡುಗಿ ಇದ್ದಾಗ ಮಾಡಿದ್ದು, ಅದನ್ನ ನೀವು ಹೇಳಿ ತೋರಿಸೋದು ಬದಲು ಚಾಕು ಚುಚ್ಚಿ ಸಾಯಿಸ್ಬಿಡಿ ಅಂದಾಗ, ಒಳ್ಳೆ ಐಡಿಯಾ ಅಂದು ಟಕ್ ಅಂತ ಅವನು ಹಿಂದೆ ಕೈ ಅಂದರೆ ಪ್ಯಾಕೆಟ್ ಹಿಂದೆ ಕೈ ಬಿಡ್ತಾನೆ. ಅಯ್ಯೋಯ್ಯೋ ಚಾಕುನ ಕೈಯಲ್ಲೇ ಇಟ್ಕೊಂಡು ಸುತ್ತುತ್ತಾ ಇದ್ದಾನೋ ಏನೋ ಅಂತ ಪ್ಯಾಂಗ್ ಹೋಗಿ, ಬೇಡ ನಾ ಸುಮ್ಮನೆ ಹೇಳ್ದೆ ಅಂತ ಕೈ ಹಿಡ್ಕೊಂಡು ಎಳಿತಾ ಇದ್ದಾಳೆ. ಚೀ ಕೈ ತೆಗಿ ಫಸ್ಟು ಅಂದು ಅವ್ನ ಕೈನೆಲ್ಲ ಒರೆಸ್ಕೊಂಡು ನನ್ನ ಟಚ್ ಮಾಡಿಬಿಟ್ಲು ಅಂತ ಸೀನ್ ಆಗ್ತಾ ಇದ್ದಾನೆ. ಕಾರಲ್ಲಿ ಹತ್ತಿಸ್ಕೊಂಡು ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಅಂತ ನೋಡಿದ್ರೆ ಒಂದು ಬಿಸ್ನೆಸ್ ವಿಷಯವಾಗಿ ಮಾತಾಡೋಕ್ಕೆ ಬಂದಿದ್ದಾನೆ. ಇದೇ ಚಾನ್ಸು ಅಂತ ನಿಧಾನವಾಗಿ ಪ್ಯಾಂಗ್ ಇದ್ದಳು ಹಂಗೆ ಆಗೋಣ ಅಂತ ನಿಧಾನವಾಗಿ ಹೋಗುವಾಗ ಕರೆಕ್ಟ್ ಜಡೆನ ಹಿಡಿದು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವಳನ್ನ ಎಳ್ಕೊಂಡು ಯಾವುದೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ನಮಗೆ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಊಟ ಕೊಡಿಸ್ತಾ ಇದ್ದಾನೆ ಅಂತ ಪ್ಯಾಂಗ್ ಸ್ವಲ್ಪ ಕನಸು ಕಾಣುವಾಗ ಅರ್ತಿತ್ ವೀಕ್ನೆಸ್ ಪಾಯಿಂಟು ಈ ಊಟನೇ, ಇದನ್ನ ಹಿಡ್ಕೊಂಡು ಇವಳನ್ನ ಅಯ್ಯೋ ಅನ್ನಿಸ್ಬೇಕು ಅಂತ ಇವನಿಗೆ ಮಾತ್ರ ಆರ್ಡರ್ ಮಾಡಿ ಇವಳು ಕಣ್ಮುಂದೆನೇ ತೋರಿಸ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಇವಳು ಪಾಪ ಆಲ್ರೆಡಿ ಸಖತ್ ಹಸುವಲ್ಲಿರ್ತಾಳೆ. ಇವಳಿಂದ ಊಟನೂ ನೋಡೋಕ್ಕಾಗ್ತಾ ಇಲ್ಲ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಕೂತಿರುವಾಗ ಇವನು ಡಿಫ್ರೆಂಟ್ ಡಿಶಸ್ನ ಆರ್ಡರ್ ಮಾಡಿ
ಊಟ ಮಾಡ್ತಾನೆ. ಲಾಸ್ಟಲ್ಲಿ ಪ್ಲೇಟಲ್ಲಿ ಸ್ವಲ್ಪ ಇರುತ್ತೆ ಅಲ್ವಾ, ಆವಾಗಲೂ ಪ್ಯಾಂಗ್ ನಾಚಿಕೆನ ಬಿಟ್ಟು ಸರಿ ಇದನ್ನಾದರೂ ತೆಗ್ದು ತಿನ್ನೋಣ ಅಂತ ಪ್ಲೇಟ್ನ ತೆಗಿಯೋಕ್ಕೆ ಹೋಗುವಾಗ ಅರ್ತಿತ್ ಪಟ್ ಅಂತ ಪ್ಲೇಟ್ನ ಇಸ್ಕೊಂಡು ಕೊಡು ಕೊಡು ನನಗೆ ಫುಡ್ಡೆಲ್ಲ ವೇಸ್ಟ್ ಆಗೋದು ಇಷ್ಟ ಆಗಲ್ಲ ಅಂದು ಅದನ್ನೆಲ್ಲ ಅಲ್ಲಿರೋ ಡಾಗ್ಗೆ ಹಾಕ್ತಾ ಇದ್ದಾನೆ. ಪ್ಯಾಂಗ್ಗೆ ಸಖತ್ ಟೆನ್ಷನ್ ಆಗಿ ಕೋಪದಲ್ಲಿ ಎದ್ದೊಳ್ತಾಳೆ. ಇದನ್ನ ನೋಡಿ ಏನು ನೋಡ್ತಾ ಇದೀಯಾ, ಬರ್ತೀಯಾ ಅಥವಾ ನೀನೇ ನಡ್ಕೊಂಡು ಹೋಗ್ತೀಯಾ ಅಂತ ಲಾಕ್ ಮಾಡ್ತಾನೆ. ಬಂದು ಸಾಯ್ತೀನಿ ಎಂದು ಇವಳು ಕಾರಲ್ಲಿ ಕೂತಿರುವಾಗ ಇವನು ಕಾರ್ನ ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರುವಾಗ ಬೇಕು ಅಂತಲೇ ಅಲ್ಲಿ ಗುಂಡಿ ನೋಡ್ತಾನೆ. ಬೇರೆ ದಾರಿಲಿ ಹೋಗ್ತಾ ಇದ್ದವನು ಗುಂಡಿ ನೋಡಿ ಬೇಕು ಅಂತಲೇ ಕಾರ್ನ ಆ ಗುಂಡಿಲ್ ಇಳಿಸ್ತಾನೆ. ಗಾಡಿ ಕೆಸರಲ್ಲಿ ಸಿಗಾಕೊಳ್ತದೆ. ಪ್ಯಾಂಗ್ ನೋಡಿ ಇಷ್ಟು ದೊಡ್ಡ ಗುಂಡಿ ಇರೋದು ನಿಮಗೆ ಕಾಣಿಸ್ತಿಲ್ವಾ, ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಕಣ್ಣೇನಾದರೂ ಕುರುಡ ಅಂತ ಒಂದು ಆಕ್ರೋಶದಲ್ಲಿ ಮಾತಾಡೋಕ್ಕೂ ಅರ್ತಿತ್ ಹಂಗೆ ಏನು ಹೇಳಿದೆ ಅಂತ ಕಣ್ಣಲ್ಲೇ ಗುರಾಯಿಸ್ತಾ ಇದ್ದಾನೆ. ಹಾಂ ಸರಿ ಸರಿ ಬಿಡಿ, ಇವಾಗ ಏನು ಮಾಡೋದು ಅಂತ ಕೇಳುವಾಗ ನೀನೇನಕ್ಕಿದೆಯಾ ಹೋಗು ತಳ್ಳು, ಅವಾಗ ತಾನೇ ಕಾರ್ನ ತೆಗಿಯೋಕ್ಕಾಗೋದು ಅಂತ ಹೇಳ್ತಾ ಇದ್ದಾನೆ. ಪ್ಯಾಂಗು ಸರಿ ತಳ್ಳೋಣ ಅಂತ ಹಿಂದೆ ನಿಂತ್ಕೊಂಡು ತುಂಬ ಕಷ್ಟಪಟ್ಟು ತಳ್ತಾ ಇದ್ದಾಳೆ. ಆದರೆ ಇವನು ಬೇಕು ಅಂತಲೇ ಪ್ಯಾಂಗ್ ಮುಂದೆ ಹೋಗ್ತಾ ಇಲ್ಲ, ಇನ್ನೂ ಚೆನ್ನಾಗಿ ತಳ್ಳು ಅಂತಾನೆ. ಇವಳು ತಳ್ತಾನೇ ಇದ್ದಾಳೆ, ತುಂಬ ಹೊತ್ತು ತಳ್ತಾನೇ ಇದ್ದಾಳೆ. ಪಕ್ಕದಲ್ಲಿ ಹೋಗಿ ಕಡ್ಡಿ ಕಸನೆಲ್ಲ ತಗೊಬಂದು ತಳ್ತಾ ಇದ್ದಾಳೆ. ಇನ್ನೂ ಜೋರಾಗಿ ತಳ್ಳು ಅಂತ ಅವನು ಒಳಗಡೆನೇ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ಪ್ಯಾಂಗ್ ಕೆಳಗಡೆ ಕೂತ್ಕೊಂಡು ತಳ್ಳೋಣ ಅಂತ ಟ್ರೈ ಮಾಡುವಾಗ ಅರ್ತಿತ್ ಇದೇ ಸರಿಯಾದ ಟೈಮು ಒಂದು ಕಾರ್ನ ತೆಗಿತಾನೆ. ಪ್ಯಾಂಗ್ ಮುಖದಲ್ಲಿ ಫುಲ್ಲಾಗಿ ಕೆಸರು ಹಾರತ್ತೆ. ಅರ್ತಿತ್ ಮುಖದಲ್ಲಿ ಆ ಥರ ಒಂದು ಖುಷಿ. ಪ್ಯಾಂಗ್ ನೋಡಿದ್ರೆ ಕೆಸರು ಗದ್ದೆಲಿ ಮುಳುಗಿರೋ ಥರ ಇದ್ದಾಳೆ. ಅದನ್ನೆಲ್ಲ ಯೋಚನೆ ಮಾಡಿದೆ. ಅಬ್ಬಾಡಿ ಕಾರ್ ಸ್ಟಾರ್ಟ್ ಆಯಿತು ಅಂತ ತುಂಬ ಖುಷಿಯಿಂದ ಓಡಿ ಬರ್ತಾಳೆ. ಕಾರ್ ಡೋರ್ ಓಪನ್ ಮಾಡ್ತಾಳೆ. ಓಪನ್ ಆಗ್ತಾಯಿಲ್ಲ. ಅರ್ತಿತ್ ಸೈಡ್ ಬಂದು ಡೋರ್ ಓಪನ್ ಮಾಡಿ ಅಂದರೆ ಇಷ್ಟು ಗಲೀಜಾಗಿದೆಯಾ, ಹೆಂಗೆ ಸೀಟಲ್ಲಿ ಕೂರಿಸ್ಕೊಳ್ಳೋದು, ಕಾರ್ ಗಲೀಜಾಗತ್ತೆ, ಹೋಗು ಹಿಂದೆ ಕೂತ್ಕೋ ಅಂತ ಹೇಳ್ತಾನೆ. ಸರಿ ಅಂತ ಪ್ಯಾಂಗ್ ಸೈಲೆಂಟಾಗಿ ಹಿಂದೆ ಕೂತಿದ್ದಾಳೆ. ಆದರೆ ಇವಳಿಗೆ ಕೋಪ ಇದೆ, ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ರೆ ಇವನು ಬೇಕು ಅಂತಲೇ ನೆಕ್ಸ್ಟ್ ಸೆಕೆಂಡ್ ಗಾಡಿನ ಬಳ್ಳ ಓಡಿಸ್ತಾ ಇದ್ದಾನೆ. ಮುಂದೆ ಇದ್ದಿದ್ದು ಮುಂದೆನಾದರೂ ಸೀಟ್ ಬೆಲ್ಟ್ ಇತ್ತು, ಆದರೆ ಇವಾಗ ಅದು ಇಲ್ಲ. ಪಾಪ ಹಣ್ಗಾಯಿ ನೀರ್ಗಾಯಿ ಮಾಡಿಬಿಟ್ಟ. ಲಾಸ್ಟಲ್ಲಿ ಮನೆಗೂ ಬಂದು ಸೇರ್ತಾರೆ. ಹೊರಗಡೆ ಪ್ಯಾಂಗ್ ಫ್ರೆಂಡ್ ಕಾಯ್ತಾ ನಿಂತಿದ್ದಾಳೆ. ಪ್ಯಾಂಗ್ ಪ್ಯಾಂಗ್ ಅಂತ ಕರೆಯುವಾಗ ಹಾಂ ಅವಳಿನ್ನೂ ಜೀವಂತವಾಗೇ ಇದ್ದಾಳೆ ಅಂತ ಅರ್ತಿತ್ತು ಕಾರಿಂದ ಇಳಿದು ಬಂದು ಹೇಳ್ತಾ ಇದ್ದಾನೆ. ಇಳಿದು ಬಂದು ಹಾಗೆ ಬಂದು ಹಿಂದೆ ನೋಡ್ತಾನೆ. ಪ್ಯಾಂಗ್ ಹಾಗೆ ನಿಧಾನವಾಗಿ ಎದ್ದೊಳ್ತಾಳೆ. ಇವಳು ಮುಖದಲ್ಲಿ ಕೆಸರು ಗದ್ದೆನೇ ಆಗೋಗಿದೆ. ಇವಳು ನೋಡಿದೆ ಸದ್ಯ ಜೀವಕ್ಕೆ ಏನಿಲ್ಲ ತಾನೇ ಪ್ಯಾಂಗ್ ಇಳಿ ಅಂತಿರುವಾಗ ಅರ್ತಿತ್ ಬಂದು ಪ್ಯಾಂಗ್ ನೋಡಿ ನಕ್ಕಿ, ಚೆನ್ನಾಗಿದೆ ಅಲ್ವಾ ಈ ರಿವೆಂಜ್ ಗೇಮು, ನೀನು ಹೋಗು ಮನೆಗೆ ಹೋಗಿ ನನ್ನ ಹೆಂಗೆ ರಿವೆಂಜ್ ಮಾಡೋದು ಅಂತ ಯೋಚನೆ ಮಾಡು, ನಾನು ನಿನ್ನ ಹೆಂಗೆ ರಿವೆಂಜ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಇಬ್ಬರು ಒಬ್ರಿಗೊಬ್ರು ರಿವೆಂಜ್ ತೆಗಿಯೋಣ ಅಂತಿದ್ದಾನೆ. ಪ್ಯಾಂಗ್ ಬಂದು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇವನನ್ನು ಹೋಗೋದ್ರಲ್ಲಿ ಒಂದು ಮಾತಾದರೂ ಬೈಬೇಕು, ಇಲ್ಲ ಅಂದರೆ ನನಗೆ ಅನ್ನ ಇಳಿಯಲ್ಲ ಅಂದು ಅರ್ತಿತ್ ಹತ್ರ ಬಂದು ಇವನು ನೋಡಿ ಪೊರ್ಕಿ ಅಂತ ಹೇಳ್ತಾಳೆ. ಅರ್ತಿತ್ಗೆ ಬರುತ್ತೆ ನೋಡಿ ಕೋಪ. ಏನು ಹೇಳಿದೆ ಅಂತ ಕಾರಿಂದ ಇಳಿಯೋದ್ರಲ್ಲಿ ಇವಳು ಅಲ್ಲಿಂದ ಒಂದೇ ಓಟ. ಪ್ಯಾಂಗ್ ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡ್ಕೋತಾಳೆ. ಹೀಗೆ ಒಬ್ರಿಗೊಬ್ರು ಪಂಚಾಯಿತಿ ಹೋಗ್ತಾನೆ ಇದೆ. ಒಂದು ದಿನ ಅರ್ತಿತ್ ಅಪ್ಪ ನೋಡಿ, ಏನರೋ ನಿಮಗೆ ಪ್ರಾಬ್ಲಮ್, ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಅರ್ತಿತ್ ಇವಳು ಇಷ್ಟ ಬಂದಂಗೆ ಮಾಡೋದ್ರಿಂದ ನಾನು ಬದಲಿಗೆ ಮಾಡೋ ರೀತಿ ಇದೆ, ಸುಮ್ಮನೆ ಇವಳನ್ನ ನನ್ನ ಕೆಳಗಡೆ ಕೆಲಸ ಮಾಡೋಕ್ಕೆ ಬಿಡಿ, ಏನು ಪ್ರಾಬ್ಲಮ್ ಬರದೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ. ಇವಳು ಮಾಡೋ ಪ್ರಾಜೆಕ್ಟ್ ಸಹ ನಾನೇ ನೋಡ್ಕೊತೀನಿ, ಅದಲ್ಲದೆ ಎಲ್ಲನೂ ಕೊಟ್ಟಿದ್ದೀರಾ, ಇದನ್ನು ಕೊಟ್ಟರೆ ಒಳ್ಳೆಯದು ಅನ್ನುವಾಗ ಹೀರೋ ಅಪ್ಪನು ಯೋಚನೆ ಮಾಡಿ ಸರಿ ಹಾಗಿದ್ರೆ ಪ್ಯಾಂಗ್ ನಿನ್ನ ಹತ್ರನೇ ಕೆಲಸ ಮಾಡಲಿ ಅಂತ ಪ್ಯಾಂಗ್ನು ಸಿಗಾಕ್ಸ್ಬಿಡ್ತಾರೆ. ಇವನು ಸುಮ್ಮನೆ ಕುಣಿತಾನೆ. ಅವರಪ್ಪ ಹೇಳಿದ್ದೆ ಅವನು ಕರ್ಕೊಂಡು ಹೋಗಿ ಕಾಂಟ್ರಾಕ್ಟಲ್ಲಿ ಎಲ್ಲ ಸೈನು ಹಾಕಿಸ್ತಾ ಇದ್ದಾನೆ. ಅದಲ್ಲದೆ ಬೆಳಗ್ಗೆ ಎದ್ದು ಸಗಣಿ ಬಾಚೋದ್ರಿಂದ ನೈಟ್ ಸೊಳ್ಳೆನ ಹೊಡೆದು ಸಾಯಿಸೋವರೆಗೂ ಕೆಲಸನ ಶೆಡ್ಯೂಲ್ ಮಾಡಿ ಕೊಡ್ತಾ ಇದ್ದಾನೆ. ಕೊಟ್ಬಿಟ್ಟು ತಲೆಗೆ ಅಂಟಿಸ್ಬಿಟ್ಟು ನೋಡು ಈ ಕೆಲಸ ಎಲ್ಲ ನೀನೇ ಮಾಡಬೇಕು ಅಂತ ಇವಳನ್ನ ಅಯ್ಯೋ ಅನ್ನಿಸ್ತಾ ಇದ್ದಾನೆ.
ಪ್ಯಾಂಗಿಂದ ಇವನ ಹತ್ರ ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಏನು ಮಾಡ್ತಿದ್ದಾಳೆ ಅಂದರೆ, ಇವಳು ರೋಸ್ ಪ್ಲ್ಯಾಂಟ್ಸ್ಗೆಲ್ಲ ಫರ್ಟಿಲೈಸರ್ ಚಿಮ್ಮಿಸ್ಬೇಕು, ಎಲ್ಲರಿಂದನೂ ಆಗಲ್ಲ ಅಂತ ಒಂದು ಡ್ರೋನ್ನ ತರಿಸಿ ಅದನ್ನು ಟ್ರಯಲ್ ನೋಡ್ತಾ ಇರ್ತಾಳೆ. ಅದು ಎಲ್ಲರೂ ಇಂಟ್ರೆಸ್ಟಾಗಿ ನೋಡುವಾಗ ಹೀರೋನು ಅಲ್ಲಿಗೆ ಬರ್ತಾನೆ. ಹೀರೋ ಏನಿದು ಜಾತ್ರೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರುವಾಗ ಪ್ಯಾಂಗ್ ಹಾಗೆ ಕ್ಯಾಶುಯಲಾಗಿ ಡ್ರೋನ ಲ್ಯಾಂಡ್ ಮಾಡೋ ಹಾಗೆ ಅರ್ತಿತ್ ಹತ್ರ ಆರ್ಸೋಕ್ಕೂ ಔಷಧಿ ಎಲ್ಲ ಹೀರೋ ಮೇಲೆ ಸ್ಪ್ರೇ ಆಗ್ತಾಯಿದೆ. ಇದ್ರ ಮೇಲೆ ಇಲ್ಲೇ ಇದ್ದರೆ ನಮ್ಮ ಕತೆ ಅಷ್ಟೇ ಅಂದು ಎಲ್ಲರೂ ನೈಸಾಗಿ ಜಾಗನ ಖಾಲಿ ಮಾಡ್ತಾ ಇದ್ದಾರೆ. ನೀನು ಓಡಿದ್ರೆ ಬಿಟ್ಬಿಡ್ತೀನ ಅಂದು ಅರ್ತಿತ್ ಹಿಂದೆಯಿಂದ ಬಂದು ಹೋಗ್ತಿರೋಳು ಕೈ ಹಿಡ್ದು ಎಳೆದು, ಹೇ ನೀನು ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದೀಯಾ ಅನ್ನೋದು ಮರ್ತಿದೀಯಾ, ನಿನ್ನಿಷ್ಟಕ್ಕೆ ಇದೆಲ್ಲ ಹೆಂಗೆ ಮಾಡ್ಬೋದು ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ ಬಿಡಿ, ಇನ್ಮೇಲೆ ಮಾಡಲ್ಲ ಅನ್ನುವಾಗ, ನೀನು ನನ್ನ ಹತ್ರ ಕೆಲಸ ಮಾಡ್ತಾ ಇದೀಯಾ, ಸೊ ಇನ್ಮೇಲೆ ನಾನೇ ನಿನಗೆ ಸಂಬಳ ಕೊಡೋದು ಅನ್ನುವಾಗ, ಸರಿ ಓಕೆ ಕೊಡಿ, ಇವಾಗ ನನ್ನ ಬಿಡ್ತೀರಾ ಅಂತ ಹೊರಡ್ತಾಳೆ. ಅರ್ತಿತ್ಗೆ ಗಾಂಡಾಗಿ ಅವಳ ಟೀ ಶರ್ಟ್ ಹಿಡ್ದು ಫೋರ್ಸಾಗಿ ಎಳಿತಾನೆ. ಆ ಫೋರ್ಸ್ಗೆ ಪ್ಯಾಂಗ್ ಬಂದು ಅರ್ತಿತ್ ಮೇಲೆ ಬಂದು ಬೀಳ್ತಾಳೆ. ಇವತ್ತೇ ಅರ್ತಿತ್ ಪ್ಯಾಂಗ್ನ ತುಂಬ ಹತ್ತಿರದಿಂದ ನೋಡ್ತಾ ಇದ್ದಾನೆ. ಇವತ್ತು ನಿಜವಾಗ್ಲೂ ಚೇಂಜ್ ಆಗಿದ್ದಾಳೆ ಅಂತ ಫೀಲ್ ಆಗ್ತಾ ಇದೆ. ಇವಳು ಬಿಡದೆ ಇಟ್ಕೊಂಡು ಕಿವಿ ಹತ್ರ ಬಂದು, ನಿನ್ನ ಕ್ರೆಡಿಟ್ ಕಾರ್ಡ್, ನಿನ್ನ ಪರ್ಸ್ ಎಲ್ಲನೂ ನೀನು ನನ್ನ ಹತ್ರ ಕೊಡಬೇಕು ಅಂತ ಹೇಳ್ತಾನೆ. ಏನು ಕಾರ್ಡ್ ಕೊಡಬೇಕಾ ಅಂತ ಪಟ್ ಅಂತ ಇವಳು ಫೇಸ್ ನೋಡಿದಾಗ ಇವನು ಕ್ಲೋಸ್ ಆಗಿದ್ದಾನೆ ಅಂತ ಪಟ್ ಅಂತ ತಳ್ತಾನೆ. ಟಕ್ ಅಂತ ಅರ್ತಿತ್ನ ತುಂಬ ಫಾಸ್ಟಾಗಿ ತಳ್ತಾಳೆ. ಅಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾಳೆ. ಅರ್ತಿತ್ ಯಾವಾಗಿನಂತೆ ಕೈಯೆಲ್ಲ ಒರೆಸಿ, ಇಲ್ಲಿ ನೋಡು, ನೀ ರಿಚ್ ಆಗಿರೋದು ಮಾತ್ರನೇ ನಿನ್ನ ಹತ್ರ ಇರೋದು ಅಡ್ವಾಂಟೇಜ್, ಇಲ್ಲ ಅಂದರೆ ನಿನ್ನಿಂದ ಒಂದೂ ಮಾಡೋಕ್ಕಾಗಲ್ಲ ಅಂತ ಪ್ಯಾಂಗ್ನ ಸಿಟ್ಟೇರಿಸ್ತಾ ಇದ್ದಾನೆ. ಪ್ಯಾಂಗ್ ಒಂದು ಎಮೋಷನಲ್ಲಿ ಎಲ್ಲ ಕಾರ್ಡ್ನೂ ತೆಗೆದು, ತಗೋ ನನಗೆ ಬೇಡ, ನನ್ನಿಂದ ಏನಾಗತ್ತೆ ಅಂತ ತೋರಿಸ್ತೀನಿ ಎಂದು ಆ ಕಾರ್ಡನ್ನ ತೆಗೆದು ಕೊಡ್ತಾಳೆ. ಅರ್ತಿತ್ತು ಕೊಡು ಅಂದಾಗ ಇವಳು ಟೈಟಾಗಿ ಇಟ್ಕೊಂಡಿದ್ದಾಳೆ. ಯಾಕೆಂದರೆ ಪ್ಯಾಂಗ್ ಒಂದು ಎಮೋಷನಲ್ಲಿ ತೆಗೆದುಕೊಡ್ತಾಳೆ. ಇವಾಗ ಮನ್ಸಲ್ಲಿ ಭಯ ಆಗ್ತಾಯಿದೆ, ಅಯ್ಯಯ್ಯೋ ಅವಸರಪಟ್ಟು ಕೊಡ್ತಾ ಇದ್ದೀನೇನೋ ಅಂತ ಫೀಲ್ ಆಗುವಾಗ, ಬಟ್ ಹೀರೋ ಇದೇ ಚಾನ್ಸು ಅಂತ ಟಕ್ ಅಂತ ಅವಳಿಂದ 2 ಕಾರ್ಡನ್ನು ಕಸ್ಕೊತಾನೆ. ಅಷ್ಟೇ, ಇನ್ಮೇಲೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾರಿ ಇಷ್ಟು ದಿನ ವಿಡಿಯೋ ಆಗ್ತಾ ಇದ್ದಕ್ಕೆ ಎಲ್ರಿಗೂ ಸಾರಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.